ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಧೀಂದ್ರ ಭಟ್, ದೈವತ್ವ ಪಾರಂಪರಿಕ ಜ್ಯೋತಿಷ್ಯರು. ಇವತ್ತಿನ ಒಂದು ವಿಶೇಷವಾದಂತಹ ಒಂದು ಪ್ರಯತ್ನ ಮಾಡಲಿಕ್ಕೆ ಇಷ್ಟಪಡೋದೇನು ಅಂತ ಹೇಳಿದರೆ, ಗಂಡು ಸಂತಾನರಹಿತವಾದಂತಹ ಒಂದು ಸಮಸ್ಯೆ, ಗಂಡು ಸಂತಾನ ಸಮಸ್ಯೆ ಇರತಕ್ಕಂತಹ ದಂಪತಿಗಳಿಗೆ ಸಂಬಂಧಿಸಿದ ಹಾಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಗುರುಗಳೇ, ನಮಗೆ ಬರೀ ಹೆಣ್ಣು ಮಕ್ಕಳು ಆಗ್ತಾ ಇದ್ದಾವೆ, ಗಂಡು ಸಂತಾನ ಪ್ರಾಪ್ತಿ ಇಲ್ಲ ಅಂತ ಹೇಳಿ ಸಮಸ್ಯೆಗಳಿಂದ ಇರುವಂತಹ ದಂಪತಿಗಳಿಗೆ ಒಂದು ಸಿಂಪಲ್ ಆಗಿರುವಂತಹದ್ದು ಹೇಳ್ತೇನೆ, ಸರಳವಾಗಿರುವಂತಹ ಒಂದು ಪೂಜಾ ಕ್ರಮವನ್ನು ಹೇಳಿಬಿಡ್ತೇನೆ. ಸಂತಾನ ಗೋಪಾಲ ವ್ರತ, ಆ ವ್ರತವನ್ನು ನೀವು ಮಾಡಿದ್ದು ನಿಜ ಇತ್ತು ಅಂತ ಹೇಳಿದರೆ ಮನೆಯಲ್ಲಿ ಖಂಡಿತವಾಗಿಯೂ ನಿಮಗೆ ಒಂದು ಸಂತಾನದಲ್ಲಿ ಗಂಡು ಪ್ರಾಪ್ತಿಯಾಗತಕ್ಕಂತಹ ಯೋಗ ಕೂಡಿ ಬರ್ತದೆ ಅಂತ ಹೇಳ್ಬೋದು. ಇಂದಿನ ಆಧುನಿಕ ವೈಜ್ಞಾನಿಕ ಜಗತ್ತಿನಲ್ಲಿ ಗಂಡು ಹೆಣ್ಣು ಅನ್ನತಕ್ಕಂತಹದ್ದು ಬ್ರಹ್ಮ ಸೃಷ್ಟಿ. ಗಂಡಾಗಬಹುದು, ಹೆಣ್ಣಾಗಬಹುದು. ಕಾನೂನಿನಲ್ಲಿ ಹೇಳಿಬಿಟ್ಟಿದೆ, ಗಂಡಾಗಬಹುದು, ಹೆಣ್ಣಾಗಬಹುದು, ಯಾವುದೇ ಆಗಬಹುದು. ಆದರೆ ಕಾನೂನಿನ ವಿಚಾರ, ಸಾಮಾಜಿಕ ವಿಚಾರದಲ್ಲಿ ನೋಡೋದಾದರೆ ಸ್ತ್ರೀಯೂ ಸಹಿತ ಬಹಳ ಮಹತ್ವವಾದ ಪಾತ್ರವನ್ನು ವಹಿಸ್ತಾಳೆ, ಇಲ್ಲ ಅಂತಲ್ಲ. ಆದರೆ ಧರ್ಮಕ್ಕೆ ಗಂಡ ಬೇಕು, ಗಂಡು ಸಂತಾನ ಬೇಕು ಅನ್ನತಕ್ಕಂತಹದ್ದಿದೆ. ಗಂಡು ಸಂತಾನ ಆಗಬೇಕು ಅಂತ ಬಯಸುವಂತಹವರಿಗೆ ಈ ಒಂದು ಕಿವಿ ಮಾತು ಟಿಪ್ಸ್ ಕೊಡ್ತಾ ಇದ್ದೀನಿ. ಹೆಣ್ಣು ಗಂಡು ಎರಡೂ ದಂಪತಿಗಳಿಗೆ ಎರಡು ಕಣ್ಣುಗಳಿದ್ದ ಹಾಗೆ, ಅದರಲ್ಲಿ ಎರಡು ಸಂಶಯವಿಲ್ಲ, ಎರಡು ಮಾತಿಲ್ಲ. ಆದರೆ ಗಂಡು ಸಂತಾನ ಬೇಕು ಅನ್ನತಕ್ಕಂತಹ ಒಂದು ವಿಚಾರ ಕೂಡ ಆದಿಕಾಲದಿಂದನೂ ಒಂದು ಉತ್ತರಾಧಿಕಾರಿ ಬೇಕು ಅನ್ನುವಂತಹ ಒಂದು ಸಂಪ್ರದಾಯಬದ್ಧವಾದಂತಹ ಒಂದು ವಿಚಾರಕ್ಕೆ, ಸಂಪ್ರದಾಯಬದ್ಧವಾದಂತಹ ಒಂದು ವಿಶೇಷವಾದಂತಹ ಒಂದು ವಿಚಾರಕ್ಕೆ ಮಣಿದು ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹೆಣ್ಣು ಸಂತಾನ ಇದ್ದರೂ ಯಾವ ತಪ್ಪಿಲ್ಲ, ಆದರೆ ಗಂಡು ಸಂತಾನ ಬೇಕು ಅಂತ ಬಯಸುವಂತಹವರಿಗೆ ಸಂತಾನ ಗೋಪಾಲ ಸಂತಾನ ವ್ರತವನ್ನು ಹೇಳುವಂತಹ ಒಂದು ವಿಚಾರ, ಅದನ್ನು ನೀವು ನಿಮ್ಮ ಮನೆಯಲ್ಲಿ ಪಾಲನೆಯನ್ನು ಮಾಡಿ. ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಅದರಿಂದ ನಿಮಗೆ ಗಂಡು ಮಗು ಹುಟ್ಟುವಂತಹ ಯೋಗ ಕೂಡಿ ಬರ್ತದೆ. ನಾವು ಏನೇ ಒಂದು ಶಾಸ್ತ್ರದಲ್ಲಿ ಹೇಳಿದರೂ ಅದು ಯೋಗವನ್ನು ಕೂಡಿ ಬರುವುದಕ್ಕೆ ಮಾತ್ರವಾಗಿ ಹೇಳ್ತೇವೆ. ಹಾಗೆ ಗರ್ಭಧಾರಣೆ ಆದಂತಹ ಒಂದು ಸಂದರ್ಭದಲ್ಲಿ 5ನೇ ತಿಂಗಳಿನಲ್ಲಿ ಅಥವಾ 4ನೇ ತಿಂಗಳಿನಲ್ಲಿ ಆವಾಗ ಪುರುಷ ಸಾಲಿಗ್ರಾಮ ಅಂತ ಹೇಳ್ತೇವೆ. ಅಂದರೆ ಹಿಂದಿನ ಒಂದು ಐತಿಹ್ಯ ಮತ್ತು ಹಿಂದಿನ ಒಂದು ಸಾಂಪ್ರದಾಯಿಕ ವಿಚಾರವನ್ನು ತಿಳ್ಕೊಂಡು ಹಿಂದಿನ ಒಂದು ವಿಚಾರದಿಂದ ಬಂದಂತಕ್ಕಂತಹ ಒಂದು ವಿಶೇಷವಾದಂತಹ ವಿಚಾರ ಇಲ್ಲಿ ಹೇಳಬೇಕು ಅಂತ ಹೇಳಿ ಇಚ್ಛೆಪಡ್ತಾ ಇದ್ದೀನಿ. ಪುರುಷ ಸಾಲಿಗ್ರಾಮ ಅಂದರೆ ವಿಷ್ಣು ಸಾಲಿಗ್ರಾಮದ ಅಭಿಷೇಕವನ್ನು ಮಾಡಿಸಿ, ಆ ಅಭಿಷೇಕದ ನೀರನ್ನು ಗರ್ಭವತಿಯಾಗಿರುವಂತಹ ಸ್ತ್ರೀ ಸೇವನೆ ಮಾಡಿದರೆ, ಆ ತೀರ್ಥವನ್ನು ಸೇವನೆ ಮಾಡಿದರೆ ಗಂಡು ಸಂತಾನ ಪಡೆಯುತ್ತಾಳೆ ಅನ್ನತಕ್ಕಂತಹ ಒಂದು ಮಾರ್ಗದರ್ಶನ ಅಂತಕ್ಕಂತಹ ಒಂದು ಈ ದೈವಿಕ ಮಾರ್ಗದರ್ಶನವನ್ನು ನೀವು ಅಳವಡಿಸಿಕೊಳ್ಳಿ. ಖಂಡಿತವಾಗಿ ಆ ವಿಷ್ಣು ಸಾಲಿಗ್ರಾಮದ ಅಭಿಷೇಕಯುಕ್ತವಾದಂತಹ ಒಂದು ನೀರನ್ನು, ಅಭಿಷೇಕಯುಕ್ತವಾದಂತಹ ಒಂದು ತೀರ್ಥ ಅಂದರೆ ಬಹಳ ಸೂಕ್ತವಾದಂತಹ ಪದ, ಆ ತೀರ್ಥವನ್ನು ನೀವು ಸೇವಿಸುತ್ತಾ ಬಂದರೆ ಖಂಡಿತವಾಗಿಯೂ ನಿಮಗೆ ಒಂದು ಗಂಡು ಸಂತಾನದ ಭಾಗ್ಯ ನಿಮಗೆ ಲಭಿಸ್ತದೆ. ಮತ್ತು ಇದು ಮಾಡಿಯೂ ಸಹಿತವಾಗಿಯೂ ಇದರಿಂದ ನಿಮಗೆ ಪ್ರಯೋಜನ ಆಗಲಿಲ್ಲ ಅಂತ ಹೇಳಿದರೆ, ಆಗದೇ ಹೋದ ಪಕ್ಷದಲ್ಲಿ ಹೆಚ್ಚಾನೆಚ್ಚು ಇದನ್ನು ಮಾಡಿದ ತಕ್ಷಣ ಎಲ್ಲ ರೀತಿಯಿಂದಲೂ ನಿಮಗೆ ಒಳ್ಳೆಯದಾಗ್ತದೆ. ಆಗಿಯೂ ಸಹಿತ ಆಗದೇ ಹೋದಲ್ಲಿ ಪಕ್ಷದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಕೆಲವೊಂದು ಪೂಜಾ ಕೈಂಕರ್ಯಗಳು, ಕೆಲವೊಂದು ಪೂಜೆ ವಿಶೇಷವಾದಂತಹ ವಿಚಾರಗಳನ್ನು ತಿಳಿಸಿಕೊಡ್ತೇವೆ. ಮತ್ತು ನಿಮ್ಮ ಮನೆಯಲ್ಲಿ ಗರ್ಭವತಿ ಸ್ತ್ರೀ ಯಾವಾಗಲೂ ಸಂತಾನ ಪಡಿಬೇಕು, ಗಂಡು ಸಂತಾನ ಪಡಿಬೇಕು ಅಂದರೆ ಗೋಪಾಲಕೃಷ್ಣ, ಬಾಲಗೋಪಾಲನ ಒಂದು ಫೋಟೋ, ಬಾಲಗೋಪಾಲನ ಒಂದು ವಿಗ್ರಹ ಆಗಿರಬಹುದು, ಅಥವಾ ಬಾಲಗೋಪಾಲನ ಒಂದು ಸಂತಾನವನ್ನು ಹೊಂದಿರತಕ್ಕಂತಹ ಒಂದು ಫೋಟೋವನ್ನು ತಮ್ಮ ಮನೆಯಲ್ಲಿ ಹಾಕಿಕೊಳ್ಳುವುದರಿಂದ ಸ್ವಲ್ಪ ಮಟ್ಟಿನಲ್ಲಿ ಸಕಾರಾತ್ಮಕ ಭಾವನೆಯನ್ನು ಉಂಟಾಗಿ ನಿಮಗೆ ಆ ಭಾವನೆಯಲ್ಲಿ
ಗಂಡು ಸಂತಾನ ಪಡ್ಕೊಳ್ಳೋದಕ್ಕೆ ಸಹಾಯಕಾರಿಯಾಗ್ತದೆ. ಇದೆಲ್ಲ ದೈವಿಕ ಶಾಸ್ತ್ರೋಕ್ತದಲ್ಲಿ ಇರ್ತಕ್ಕಂಥ ಸೂಕ್ತಿಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ. ಎಲ್ಲ ರೀತಿಯಿಂದ ಗಂಡು ಸಂತಾನದ ಮತ್ತು ಫಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ಸಂತಾನ ಗೋಪಾಲ ವ್ರತವನ್ನು ಮಾಡೋದನ್ನು ಮರಿಬೇಡಿ. ಇವತ್ತಿನ ಒಂದು ಈ ಸಮಾಜದಲ್ಲಿ ಸಂತಾನ ಗೋಪಾಲ ವ್ರತವನ್ನು ಮಾಡೋದಕ್ಕೆ, ಗೋಪಾಲ ಸಂತಾನ ವ್ರತವನ್ನು ಮಾಡೋದಕ್ಕೆ ಅದಕ್ಕಾಗಿಯೇ ಇರುವಂತಹ ಕೆಲವೊಂದು ಪುಸ್ತಕಗಳ ರೂಪದಲ್ಲಿ ಇದೆ. ನಿಮ್ಮ ಬೇರೆ ಬೇರೆ ವಾಹಿನಿಗಳ ಮುಖಾಂತರದಲ್ಲಿಯೂ ಸಹಿತ ನೀವು ನೋಡ್ಕೊಳ್ಬಹುದು. ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಗಂಡು ಸಂತಾನವನ್ನು ಪಡ್ಕೊಳ್ತೀರಿ ಅಂತ ಆಶಿಸುತ್ತಾ ಈ ಒಂದು ವ್ರತವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸಂತಾನ ಗೋಪಾಲ ವ್ರತವನ್ನು ಮಾಡಿ ಎಲ್ಲ ರೀತಿಯಿಂದನೂ ಸುಖವನ್ನು ಅನುಭವಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.